ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡೋರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮನ್ನು ನಾನು ಕರ್ಕೊಂಬಂದಿದ್ದೀನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಬಾಸಿ. ಇದಿರೋದು ಕುಂದಾಪುರದ ಹತ್ತಿರದಲ್ಲಿ ಆನೆಗುಡ್ಡ ದೇವಸ್ಥಾನವೂ ಇದೆ. ಆನ್ ದ ವೇ ಮುರುಡೇಶ್ವರದಿಂದ ಬರ್ತಾ ಸಿಗುತ್ತೆ. ಹೊಸ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಅಂತೂ ತುಂಬ ಇದೆ. ಕೆಲವು ನಿಮಗೆ ಎಲ್ಲ ವೀಡಿಯೋದಲ್ಲಿ ಹೇಳ್ದಂಗೆ ಕೆಲವು ಕಡೆ ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಮತ್ತು ಇಲ್ಲಿ ಚಪ್ಪಲಿ ಸ್ಟ್ಯಾಂಡೆಲ್ಲ ಇದೆ. ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡೋವಂಥ ಅಂಗಡಿ ಎಲ್ಲ ಇದೆ. ಹೊಸ ದೇವಸ್ಥಾನ ಇದು. ಇಲ್ಲಿ ಯಾರು ಮುರುಡೇಶ್ವರ ಉಡುಪಿಗೆ ವಿಸಿಟ್ ಮಾಡ್ತೀರಿ ಅವ್ರಿಗೆ ಆನ್ ದ ವೇ ರೋಡಲ್ಲೇ ಸಿಗುತ್ತೆ. ಮೇನ್ ರೋಡಲ್ಲೇ ಇದೆ ಇದು. ಎಲ್ಲಿ ಒಳಗಡೆ ಹೋಗಂಗಿಲ್ಲ. ಆನೆಗುಡ್ಡದಿಂದ 2 ಕಿಲೋಮೀಟ್ರ್ ಹಿಂದಕ್ಕಿದೆ. ಕುಂದಾಪುರ ಹತ್ರ ಕುಂಬಾಸಿ ಅಂತ ಇವರು. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ತುಂಬ ಪವರ್ಫುಲ್ ದೇವರು. ಹಣ್ಣು ಕಾಯಿ ಇದೆಲ್ಲ ನೋಡಿದ್ರಲ್ಲ, ಹಣ್ಣು ಕಾಯಿ ತಗೊಳ್ಳೋದೆಲ್ಲ. ಬನ್ನಿ ಇಲ್ಲಿಂದ ಹೋಗೋಣ. ಈ ನೋಡಿ ಡ್ರೆಸ್ ಕೋಡ್ ಮಾಡಿದ್ದಾರೆ, ತುಂಬಾ ಸೂಪರು. ಇದು ಆಡಳಿತ ಮಂಡಳಿ ಕಾರ್ ಇರಬೇಕು, ನಮ್ಮ ಕಾರುಗಳನ್ನಲ್ಲಿ ಬಿಡಲ್ಲ. ಇದು ಹೀಗೆ ಮುಂದೆ ಹೋಗೋಣ. ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಫ್ಯಾನ್ ನೋಡಿ ಎಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ ಸಭಾಂಗಣದಲ್ಲಿ. ಇಂಥ ಫ್ಯಾನ್ಗಳು ಒಂದು ಫ್ಯಾನ್ ಸಾಕ್ರಿ. ಇದು 50 ಫ್ಯಾನ್ ಕೆಲಸ ಒಂದೇ ಮಾಡುತ್ತಿದ್ದು. ಒಂದೇ ಫ್ಯಾನ್ ಸಾಕು. ಮತ್ತು ನಿಮಗೆ ಯಾವುದಾನ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಹೇಳ್ತೀನಿ. ವೈಟು ಟೆಂಪಲ್ ನೋಡಿ, ಇದು ಒಂದು ದೇವಸ್ಥಾನ. ಇದು ದೇವಸ್ಥಾನ ಮುಂದೆಗಡೆ ಇರೋದು. ಇದು ದೇವಸ್ಥಾನ ಕುಡಿಯುವ ನೀರು, ಕಾಲು ತೊಳೆಯೋದೇ ಜಾಗ ಇದು. ನೋಡಿ ಇಲ್ಲಿ ಉಗುಳಬಾರ್ದು ಅಂತ ಹಾಕವ್ರೆ. ಕೆಲವರಂತೂ ಪಾನ್ ಪರಾಕು ಅನ್ಸ್ ಹಾಕೊಂಡು ಇಲ್ಲೇ ಹೋಗ್ತಿರ್ತಾರೆ. ಎಷ್ಟು ಚೆನ್ನಾಗಿರ್ತದೆ ದೇವಸ್ಥಾನಗಳು. ಯಾಕೆ ಹಿಂಗೆ ಮಾಡ್ತಾರೋ ಜನಗಳು ಗೊತ್ತಿಲ್ಲ. ಎಷ್ಟು ನೀಟಾಗಿದೆ ದೇವಸ್ಥಾನ ಅಂತ ನೋಡಿ. ಗಿಡಗಳು, ಪ್ರಕೃತಿಗೂ ಆದ್ಯತೆ ಕೊಟ್ಟವರು ಇಲ್ಲಿನ ಆಡಳಿತ ಮಂಡಳಿಯವರು. ಪ್ರಕೃತಿನೂ ಬೆಳಿಬೇಕು ಜೊತೆಗೆ ಅಂತ ಎಷ್ಟು ನೀಟಾಗಿದೆ ದೇವಸ್ಥಾನ. ಶುಭ್ರವಾಗಿ ಇಟ್ಕೊಂಡಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ. ಕೆಲವು ಕಡೆ ವೀಡಿಯೋ ಮಾಡಬಾರ್ದಲ್ಲ, ಕಾಲು ತೊಳಿತಾ ಇರ್ಬೇಕಾದ್ರೆ ವೀಡಿಯೋ ಮಾಡ್ತಾ ಇರೋದು. ಅದಕ್ಕೋಸ್ಕರ ಹಂಗಾಗ್ತಾಯಿದೆ. ನೋಡಿ ಸಭಾಂಗಣದಲ್ಲಿ ಇಷ್ಟು ದೊಡ್ಡ ಸಭಾಂಗಣ ಇದೆ ನೋಡಿ. ಈ ಸಭಾಂಗಣ ಸುಮಾರು 1,000 ಜನ ಕೂತ್ಕೊಂಡು ಪ್ರೋಗ್ರಾಮ್ ಮಾಡ್ಬೋದು. ಅಷ್ಟು ಸಭಾಂಗಣ ಇದೆ, ದೊಡ್ಡ ಸಭಾಂಗಣ. ಫ್ಯಾನ್ಗಳು, ಇಷ್ಟು ದೊಡ್ಡ ಫ್ಯಾನ್ಗಳು ನೋಡಿ. ದೇವಸ್ಥಾನ ಹಿಂಗಿದೆ ನೋಡ್ಕೊಳ್ಳಿ. ದೇವಸ್ಥಾನ ಹೇಗಿದೆ, ಸೂಪರ್ ಆಗಿದೆ ದೇವಸ್ಥಾನ ಮಾತ್ರ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇಲ್ಲಿ ಬನ್ನಿ, ವಿಸಿಟ್ ಮಾಡಿ. ಇದು ನಮ್ಮ ಸನಾತನ ಹಿಂದೂ ಧರ್ಮ ಬೆಳಿಬೇಕು ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹಿಂದೂ ದೇವರುಗಳನ್ನ ಪರಿಚಯ ಮಾಡಿಸಿ, ಹಿಂದೂ ದೇವರುಗಳನ್ನ ತೋರಿಸಿ. ಇದು ಯಾಗ ಮಂಟಪ ಅಂತ. ಇದು ಎಲ್ಲ ವೀಡಿಯೋ ಮಾಡ್ಬೋದು. ಕೆಲವು ಕಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ನಿಮ್ಮ ಮೊದಲೇ ಹೇಳ್ದಂಗೆ ಇದು ಕುಂಬಾಸಿ. ಇಲ್ಲೇ ಪಕ್ಕದಲ್ಲಿ ಆನೆಗುಡ್ಡ ಇದೆ. ಆಮೇಲೆ ಕುಂದಾಪುರ ಪಕ್ಕದಲ್ಲಿದೆ. ಯಾರನ್ನು ಮುರುಡೇಶ್ವರಕ್ಕೆ ಹೋಗ್ತಾ ಇರೋರು, ಮುರುಡೇಶ್ವರದಿಂದ ಉಡುಪಿಗೆ ಹೋಗೋರು, ಉಡುಪಿಯಿಂದ ಮುರುಡೇಶ್ವರಕ್ಕೆ ಹೋಗೋರು ಹತ್ತಿರದಲ್ಲಿ ಸಿಗುತ್ತೆ. ನಾವು ಕೊಲ್ಲೂರಿಗೆ ಹೋಗಿದ್ವಿ. ಕೊಲ್ಲೂರಿಂದ ಬ್ರಹ್ಮಲಿಂಗೇಶ್ವರ ದೇವ್ರನ್ನ ನೋಡ್ಕೊಂಡು ಇಲ್ಲಿಗೆ ಬಂದ್ವಿ. ಈ ದೇವಸ್ಥಾನಕ್ಕೆ ಬಂದ್ವಿ. ಬ್ರಹ್ಮಲಿಂಗೇಶ್ವರ ಆದಮೇಲೆ ಇಲ್ಲಿಗೆ ಬಂದ್ವಿ. ನೋಡಿ ದೇವಸ್ಥಾನ ಈ ಥರ ಕಾಣಿಸ್ತಿದೆ. ಒಳಗಡೆ ಹೋಗೋಣ. ಇದರೊಳಗಡೆ ಇದು ಮಾಡೋಕ್ಕೆ ಬಿಡ್ತಾರ ವಿಡಿಯೋ ಮೊದಲು ನೋಡೋಣ ಬನ್ನಿ. ಇದು ಕಲ್ಯಾಣಿ ತೋರಿಸ್ತೀನಿ. ಇದು ಕಲ್ಯಾಣಿ ಕೃತಕವಾಗಿ ಮಾಡಿರಬೇಕು ಅಂದ್ಕೊತೀನಿ. ಇದು ಮುಂಚೆ ಇದೆಯಾ ಗೊತ್ತಿಲ್ಲ. ನಾನು ಈ ಆಡಳಿತ ಮಂಡಳಿಯವ್ರನ್ನ ಕೇಳಲಿಲ್ಲ. ನಮಗೆ ಟೈಮ್ ಆಗಿತ್ತು, ಅದರಿಂದ ನಾನು ಆಡಳಿತ ಮಂಡಳಿ ಕೇಳಲಿಲ್ಲ. ಬನ್ನಿ ಒಳಗಡೆ ಹೋಗೋಣ. ಸೇವಾ ಕೇಂದ್ರ, ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹಾಕಿದ್ದಾರೆ. ನೋಡೋಣ. ನೋಡಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಆದ್ರೂ ವಿಡಿಯೋ ಕದ್ದಿ ಮಾಡ್ತಾಯಿದ್ದೀನಿ. ಆದರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ಕೊತೀನಿ. ದೇವ್ರನ್ನ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೂ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ವೀಡಿಯೋ ಮಾಡೋದು ದೇವ್ರನ್ನ ತೋರಿಸ್ಬಾರ್ದು ಅಂದರೆ ನೀವು ಬಂದು ನೋಡಬೇಕಾಗುತ್ತೆ ದೇವ್ರನ್ನ. ನಾವೇ ತೋರಿಸ್ಬಿಡೋದಲ್ಲ. ಅಲ್ಲಿ ಟಿ ವಿಲಿ ಬರ್ತಾಯಿದೆ, ಟಿ ವಿಲಿ ಹಾಕಿದ್ದಾರೆ, ಅಲ್ಲಿ ನೋಡ್ಬೋದು. ಅದು ಅಲ್ಲಿಗೂ ಹತ್ತಿರದಿಂದ ಕಾಣಿಸಲ್ಲ ಅಂತಂದ್ಬಿಟ್ಟು ಟಿ ವಿಲಿ ನೋಡೋಕೆ ಹಾಕಿದ್ದಾರೆ. ಮತ್ತು ಬನ್ನಿ ಹಿಂಗೆ ಅಲ್ಲಿ ಇಲ್ಲಿ ಗಣೇಶ ಇದೆ. ಗಣೇಶ ಇದು
ಆಮೇಲೆ ಮೊದಲನೇ ಪೂಜೆ ಗಣೇಶನಿಗೆ ಕೊಡಬೇಕು. ಗಣೇಶ ದೇವರು ಕೈಯಡ್ಡ ಇಟ್ಬಿಟ್ಟಿದ್ದಾರೆ. ಪುರೋಹಿತರು ಗಣೇಶನ ಕೈ ಮುಕ್ಕೊಳ್ಳಿ. ಗಣೇಶ ಆದಮೇಲೆ ಆಂಜನೇಯ ಬನ್ನಿ. ಇಲ್ಲಿ ಯಾವ ದೇವರು ನೋಡೋಣ, ಯಾವ ದೇವರಿದೆ ಇಲ್ಲಿ. ಗಣೇಶ ಇದ್ದ ಮೇಲೆ ಸುಬ್ರಹ್ಮಣ್ಯ ಇರಬೇಕಾಗತ್ತೆ. ಸುಬ್ರಹ್ಮಣ್ಯ ಇದ್ದಾರೆ. ಸುಬ್ರಹ್ಮಣ್ಯನ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕೆಲವು ಟೈಮಲ್ಲಿ ಎಲ್ಲ ಅಡ್ಡ ಬರ್ತಾ ಇದ್ದಾರೆ. ಇದು ಶಿವ ಇರಬೇಕು. ಎಲ್ಲ ಕಡೆ ವಿಡಿಯೋ ಮಾಡೋಕ್ಕಾಗಲ್ಲ, ನೋಡ್ತಾ ಇದ್ದೀರಲ್ಲ. ಈಚೆ ಬಂದ್ವಿ ನೋಡಿ, ಈಚೆ ಕಡೆ ಹಿಂಗಿದೆ. ಹೊರಗೆ ಇದು ದೇವಸ್ಥಾನದ ಹೊರಗೆ ಅಶ್ವತ್ಥಕಟ್ಟೆ ಮತ್ತು ಇದು ನಾಗರ ದೇವರು. ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಒಂದ್ಸಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಮತ್ತು ಪ್ಲಾಸ್ಟಿಕ್ ಎಲ್ಲ ತರೋಕೋಗ್ಬೇಡಿ. ಇಲ್ಲಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸಲಿ ದೇವ್ರ ಮೆರವಣಿಗೆ ಬರ್ತೈತೆ, ಒಂದ್ಸಲಿ ಕಣ್ತುಂಬ ನೋಡ್ಕೊಂಬಿಡಿ. ಇದು ಇದ್ರ ದೇವರು, ಮೂಲ ದೇವರಲ್ಲ, ಮೆರವಣಿಗೆ ದೇವರು. ಯಾಗ ಮಂಟಪಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾಗ ಮಂಟಪದಲ್ಲಿ ಯಾಗ ಮಾಡೋಕ್ಕೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.